ಅನ್ನದ ಸಾಂಬಾರ್ ರುಚಿನೇ ಬೇರೆ, ಇಡ್ಲಿ ಸಾಂಬಾರ್ ರುಚಿನೇ ಬೇರೆ. ಇರೋ ಒಂದೇ ಸಾಂಬಾರ್ ಪೌಡ್ರಲ್ಲಿ ಎರಡೂ ಮಾಡಕ್ಕಾಗತ್ತಾ? ಆನ್ಸರ್ ಮಾಡಿ, ಪ್ರೈಸ್ ಗೆಲ್ಲಿ. ಆನ್ಸರ್ ಮಾಡಲು ಕರೆ ಮಾಡಿ. ಈಗಿನ ಕಾಲದಲ್ಲಿ ಬುದ್ಧಿವಾದ ಹೇಳೋದೇ ತಪ್ಪು ಅನ್ನುವಂತಾಗಿದೆ. ಅದರಲ್ಲೂ ಉದ್ಧಾರಕ್ಕೋಸ್ಕರ ಬುದ್ಧಿ ಹೇಳಿದ್ರಂತೂ ಪ್ರಾಣಕ್ಕೆ ಸಂಚಕಾರ. ಸದ್ಯ ಇದೇ ರೀತಿ ಬುದ್ಧಿ ಹೇಳಿದ್ದಕ್ಕೆ ತಮ್ಮನೇ ಅಣ್ಣನನ್ನ ಬರ್ಬರವಾಗಿ ಕೊಂದಿದ್ದಾನೆ. ಇಲ್ಲಿ ಟ್ವಿಸ್ಟ್ ಏನು ಅಂತಂದ್ರೆ, ಕಿಂಚಿತ್ತೂ ಸುಳಿವೇ ಇಲ್ಲದೆ ಕೇಸ್ನಲ್ಲಿ ಹಂತಕನನ್ನು ಅವನ ಮನೆಯ ಮೂಕ ಪ್ರಾಣಿಗಳೇ ಹಿಡಿದುಕೊಟ್ಟಿದೆ. ಅರೆ ಏನ್ರಿ ಇದು, ಯಾವುದೋ ಕೊಲೆ ಕೇಸ್ ಅಂತ ಕುರಿ ಮೇಕೆಗಳನ್ನ ತೋರಿಸ್ತಾ ಇದ್ದೀರಲ್ಲ ಅನ್ಕೋಬೇಡಿ. ನಾವು ಹೇಳೋ ಈ ಸ್ಟೋರಿಯಲ್ಲಿ ಇವರೇ ಪ್ರಮುಖ ಪಾತ್ರಧಾರಿಗಳು. ಇವರು ಕುರಿಗಳು ಸಾರ್, ಕುರಿಗಳು. ಕೆಲಸ ಮಾಡುವಂತ ಬುದ್ಧಿ ಹೇಳಿದ ಅಣ್ಣನಿಗೆ ಚಟ್ಟ ಕಟ್ಟಿದ ತಮ್ಮ. ಕುರಿಗಳಿಂದ ಹಂತಕನ ಸುಳಿವು, ತಿಂಗಳ ಬಳಿಕ ಆರೋಪಿ ಲಾಕ್. ಅಂದಹಾಗೆ ಇವನ ಹೆಸರು ರಾಯಪ್ಪ ಕಮತಿ. ಬೆಳಗಾವಿಯ ಹುಕ್ಕೇರಿ ತಾಲೂಕಿನ ಹಟ್ಟಿಯಾಲೂರು ಗ್ರಾಮದವನು. ಮನೆಗೆ ಹಿರಿಮಗ ಆಗಿದ್ದ ರಾಯಪ್ಪ ಮನೆ ಕೆಲಸ, ಕುರಿ ಕಾಯೋದು ಸೇರಿ ಎಲ್ಲವನ್ನ ಮಾಡ್ತಿದ್ದ. ಆದರೆ ಇನ್ನಿಬ್ಬರು ಸಹೋದರರು ಉಂಡಾಡಿ ಗುಂಡ್ರು, ಮನೆಗೆ ಮಾರಿ ಊರಿಗೆ ಉಪಕಾರಿ. ಆಗಾಗ್ಗೆ ಅಣ್ಣ ತಮ್ಮಂದಿರಿಗೆ ಕೆಲಸ ಮಾಡಿ ಅಂತ ಬುದ್ಧಿ ಹೇಳ್ತಾ ಇದ್ದ. ಇದೇ ನೋಡಿ ಆತನ ಪಾಲಿಗೆ ಮುಳುವಾಗಿದ್ದು. ಹೀಗೆ ತಮ್ಮಂದಿರಿಗೆ ಬುದ್ಧಿ ಹೇಳಿ ಮೇ 8ನೇ ತಾರೀಕು ಎಂದಿನಂತೆ ಕುರಿ ಮೇಯಿಸೋಕೆ ರಾಯಪ್ಪ ಹೋಗಿದ್ದ. ಅಲ್ಲಿ ಅವುಗಳನ್ನ ಮೇಯೋಕ್ ಬಿಟ್ಟು ಮರದ ಕೆಳಗೆ ರೀಲ್ಸ್ ನೋಡ್ತಾ ಇದ್ದ. ಆಗ ಹಿಂದಿನಿಂದ ಬಂದ ಆಗಂತುಕನೊಬ್ಬ ಕಣ್ಣಿಗೆ ಖಾರದ ಪುಡಿ ಎರಚಿ ಮಾರಕಾಸ್ತ್ರಗಳಿಂದ ಭೀಕರವಾಗಿ ಹತ್ಯೆ ಮಾಡಿ ಪರಾರಿಯಾಗಿದ್ದ. ಬಳಿಕ 60 ಕುರಿಗಳನ್ನ ಹಾಗೂ 2 ಸಾಕುನಾಯಿ ಪೈಕಿ ಒಂದನ್ನ ಕಾಲುವೆ ಮೇಲೆ ಹತ್ತಿಸಿ ಮನೆಗೆ ಕಳಿಸಿದ್ದ. ಇತ್ತ ಎಷ್ಟೊತ್ತಾದರೂ ರಾಯಪ್ಪ ಮನೆಗೆ ಬಾರದ ಹಿನ್ನೆಲೆ ಕುಟುಂಬಸ್ಥರು ಯಮಕನಮರಡಿ ಠಾಣೆಯಲ್ಲಿ ದೂರು ದಾಖಲಿಸಿದ್ರು. ಬಳಿಕ ಕುಟುಂಬಸ್ಥರಿಗೆ ಬರ ಸಿಡಿಲೇ ಅಪ್ಪಳಿಸಿದಂತಾಗಿತ್ತು. ಯಾಕಂದ್ರೆ ಕೊಲೆಗಾರ ಹೊರಗಿನವನಲ್ಲ, ಒಡ ಹುಟ್ಟಿದ ಸಹೋದರ ಬಸವರಾಜ ಅಂತ ಗೊತ್ತಾಗಿತ್ತು. ಈ ಕೊಲೆಯನ್ನು ಸ್ವತಃ ರಾಯಪ್ಪನ ತಮ್ಮನಾಗಿರ್ತಕ್ಕಂಥ ಬಸವರಾಜನೇ ಮಾಡಿರ್ತಕ್ಕಂಥದ್ದು ಅಂತ ತುಂಬ ವ್ಯವಸ್ಥಿತವಾಗಿ ಈ ವ್ಯಕ್ತಿ ಕೊಲೆಯನ್ನು ಮಾಡಿದ್ದ. ಅಂದಹಾಗೆ ಕುರಿಗಾಯಿ ಕೊಲೆ ಕೇಸ್ ಬೆನ್ನತ್ತಿದ್ದ ಪೊಲೀಸರು 1 ತಿಂಗಳಿಂದ ತನಿಖೆ ಮಾಡಿದರೂ ಯಾವುದೇ ಸುಳಿವು ಸಿಕ್ಕಿರಲಿಲ್ಲ. ಕೊಲೆಯಾದ ಸ್ಥಳಕ್ಕೆ 60 ಕುರಿಗಳು ಹಾಗೂ 2 ಸಾಕುನಾಯಿಯನ್ನ ಕೊಂಡೊಯ್ದು ಕೊಲೆ ಸನ್ನಿವೇಶ ಮರು ಸೃಷ್ಟಿಸಿದ್ರು. ಕುರಿ ಹಾಗೂ ನಾಯಿಗಳು ಎಂದಿನಂತೆ 2 ಕಿಲೋಮೀಟರ್ ದೂರದಲ್ಲಿರೋ ಕಾಲುವೆವರೆಗೂ ಮಾತ್ರ ಬಂದು ಅಲ್ಲೇ ನಿಂತಿವೆ. ಇದರಿಂದ ಪೊಲೀಸರಿಗೆ ಯಾರೋ ಪರಿಚಿತರೇ ಕುರಿಗಳಿಗೆ ಮನೆಯ ದಾರಿ ತೋರಿಸಿದ್ದಾರೆ ಅನ್ನೋದು ಗೊತ್ತಾಗಿದೆ. ಆಗ ಮೃತನ ತಮ್ಮ ಬಸವರಾಜನನ್ನ ವಶಕ್ಕೆ ಪಡೆದು ಬೆಂಡೆತ್ತಿದಾಗ ಇವನೇ ಕೊಲೆ ಮಾಡಿದ್ದು ಬಯಲಾಗಿದೆ. ಇನ್ನು ಕೆಲ ವರ್ಷ ಬಸವರಾಜ್ ಕುವೈತ್ನ ಪೆಟ್ರೋಲ್ ಬಂಕ್ನಲ್ಲಿ ಕೆಲಸ ಮಾಡಿ ಕೆಲ ತಿಂಗಳ ಹಿಂದಷ್ಟೇ ಮನೆಗೆ ಬಂದಿದ್ದ. ಸಂಪಾದಿಸಿದ ಹಣ ಮನೆಗೆ ಕೊಡದೆ ಕೆಲಸ ಮಾಡದೆ ಮಜಾ ಮಾಡ್ತಾ ಇದ್ದ. ಕೊಲೆ ದಿನ ಬಸವರಾಜ ಮೊಬೈಲ್ ಮನೆಯಲ್ಲಿ ಬಿಟ್ಟು ಹೋಗಿದ್ದ. ಬಳಿಕ ಅಣ್ಣ ನಾಪತ್ತೆಯಾದಾಗ ಕೇವಲ ಒಂದೇ ಒಂದು ಸಲ ಫೋನ್ ಮಾಡಿ ಸುಮ್ಮನಾಗಿದ್ದ. ಇದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗಿತ್ತು. ಒಟ್ಟಾರೆ ಕೆಲಸ ಮಾಡುವಂತ ಬುದ್ಧಿಮಾತು ಹೇಳಿದ್ದಕ್ಕೆ ಅಣ್ಣನನ್ನ ಸ್ವತಃ ತಮ್ಮನೇ ಕೊಲೆ ಮಾಡಿದ ಪ್ರಕರಣವನ್ನ ಕುರಿಗಳ ಸಹಾಯದಿಂದ ಪೊಲೀಸರು ಭೇದಿಸಿದ್ದಾರೆ. ಆರೋಪಿ ಬಸವರಾಜನನ್ನ ಜೈಲಿಗಟ್ಟಿದ್ದಾರೆ. ನ್ಯೂಸ್ ಫಸ್ಟ್ ಚಿಕ್ಕೋಡಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.